Hello everyone, I am Santosh. Today we are going to discuss the next part in looping statement. Already ನಾವು looping statements ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. What is that? It is the process of executing set of statements repeatedly. Okay. ಅದಕ್ಕೋಸ್ಕರ C programming ನಲ್ಲಿ we have three types of loops. Okay. ಅವು ಯಾವ್ಯಾವ ಅಂತ ನಾನು ಇಲ್ಲಿ ಬರಿತೀನಿ. There are three types of loops ಇನ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಮೂರು ಟೈಪ್ಸ್ ಆಫ್ ಲೂಪ್ ಅನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಒನ್ ಆಫ್ ದೆಮ್ ಈಸ್ ವೈಲ್ ಲೂಪ್ ಆರ್ ವೈಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೀ-ಟೆಸ್ಟ್ ಲೂಪ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಂಟ್ರಿ ಕಂಟ್ರೋಲ್ಡ್ ಲೂಪ್. And we have another looping statement that is called for statement ಅಥವಾ for loop ಅಂತ ನೀವು ಕರಿಬಹುದು. For loop, and this is also the pre-test loop and it is also entry controlled loop. And we have another type of loop that is called do while loop ಅಂತ ಹೇಳ್ತೀವಿ. Do while statement or do while loop. This is post test loop. ಇದು post test loop ಆಗಿರುತ್ತೆ. And this is called exit controlled loop. Okay. Let us see slightly the difference ಅನ್ನ ನಾವು ನಾರ್ಮಲ್ ಆಗಿ ಕ್ಯಾಜುವಲ್ ಆಗಿ ನಾನೀಗ ಡಿಫರೆನ್ಸ್ ಹೇಳಕ್ ಟ್ರೈ ಮಾಡ್ತೀನಿ. ಆಮೇಲೆ ಒಂದೊಂದಾಗಿ ವೈಲ್ ಲೂಪ್ ಅಂದ್ರೆ ಏನು, ಫಾರ್ ಲೂಪ್ ಅಂದ್ರೆ ಏನು, ಡೂ ವೈಲ್ ಲೂಪ್ ಅಂದ್ರೆ ಏನು ಅಂತ ಸ್ಟಡಿ ಮಾಡೋಣ. ಓಕೆ. ಈಗ ನೋಡಿ, ವೈಲ್ ಲೂಪ್ ಅಂಡ್ ಫಾರ್ ಲೂಪ್ ಇದಕ್ಕೆ ನಾವೇನಂತೀವಿ, ಎರಡು ಕಾಂಬಿನೇಷನ್. ಇವೆರಡು ಪ್ರೀ ಟೆಸ್ಟ್ ಲೂಪ್, ಇವೆರಡು ಎಂಟ್ರಿ ಕಂಟ್ರೋಲ್ಡ್ ಲೂಪ್. ಬಟ್ ಒನ್ ಆಫ್ ದೆಮ್ ಇಸ್ ಡೂ ವೈಲ್ ಲೂಪ್, ದಟ್ ಈಸ್ ವಾಟ್ ಎಕ್ಸಿಟ್ ಕಂಟ್ರೋಲ್ಡ್ ಅಥವಾ ಪೋಸ್ಟ್ ಟೆಸ್ಟ್ ಲೂಪ್. ಓಕೆ. ಈಗ ವೈಲ್ ಅಂಡ್ ಫಾರ್ ಲೂಪ್ಗೆ ಪ್ರೀ ಟೆಸ್ಟ್ ಅಂತ ಯಾಕೆ ಕರೀತಾರೆ? ಜಸ್ಟ್ ಹೆಸರಲ್ಲೇ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ವಾಟ್ ಈಸ್ ದಟ್? ಇಲ್ಲಿ ಮೊದಲು ಕಂಡೀಷನ್ ಚೆಕ್ ಆಗುತ್ತೆ. ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ. ಬಟ್ ಇನ್ ಡೂ ವೈಲ್ ಲೂಪ್, ಪೋಸ್ಟ್ ಟೆಸ್ಟ್ ಲೂಪ್ ಅಂದ್ರೆ ಮೊದಲು ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಕಂಡೀಷನ್ ಟೆಸ್ಟ್ ಮಾಡ್ತಾರೆ. ದಿಸ್ ಈಸ್ ದ ಓನ್ಲಿ ಸಿಂಪಲ್ ಡಿಫರೆನ್ಸ್. ದ ಕಂಡೀಷನ್ ಈಸ್ ಟೆಸ್ಟೆಡ್ ಫಸ್ಟ್ and then the statements are executed in while and for loop. But in do while loop, first the statements are executed and then the condition is tested. For example, ಇದಕ್ಕೊಂದು ಸಿಂಪಲ್ ಆಗಿ ರಿಯಲ್ ಲೈಫ್ ಎಕ್ಸಾಂಪಲ್ ಕೊಡೋದಾದ್ರೆ, ಸಮ್ ಹೋಟೆಲ್ಸ್ ಅಲ್ಲಿ ನೀವು ಹೋಗಿರ್ತೀರಿ. ಮೊದಲು ನೀವು ಹೋಟೆಲ್ಗೆ ಹೋದ ತಕ್ಷಣ ಮೊದಲು ನೀವು ಟಿಫಿನ್ ಮಾಡ್ತೀರಿ ಅಥವಾ ಊಟ ಮಾಡ್ತೀರಿ, ಆಮೇಲೆ ಅಮೌಂಟ್ ಪೇ ಮಾಡ್ತೀರಿ. ಅಮೌಂಟ್ ಇದಾವೋ ಇಲ್ಲೋ ಚೆಕ್ ಮಾಡ್ತೀರಿ. ದಟ್ ಈಸ್ ಕಂಡೀಷನ್ ಟೆಸ್ಟಿಂಗ್. ಓಕೆ. ಮೊದಲು ತಿಂದಾದ್ಮೇಲೆ ಯು ಆರ್ ಗೋಯಿಂಗ್ ಟು ಚೆಕ್ ವೆದರ್ ಯು ಹ್ಯಾವ್ ದಟ್ ಮಚ್ ಆಫ್ ಮನಿ ಆರ್ ನಾಟ್. ಆಮೇಲೆ ಯು ಆರ್ ಗೋಯಿಂಗ್ ಟು ಪೇ. ಇದು ಒನ್ ಕೈಂಡ್. ಇದೇನು ಮೊದಲು ಎಕ್ಸಿಕ್ಯೂಟ್ ಆಮೇಲೆ ಟೆಸ್ಟ್ ಮಾಡೋದು, ಡೂ ವೈಲ್ ಲೂಪ್. ಬಟ್ ಒಂದೊಂದು ಹೋಟೆಲಲ್ಲಿ ಹೇಗಿರುತ್ತೆ, ಮೊದಲೇ ನಾವು ದುಡ್ಡು ಕೊಟ್ಟು ದುಡ್ಡು ಇದೆ ಇಲ್ಲ ಚೆಕ್ ಮಾಡಿ ಕೂಪನ್ ತಗೊಂಡು ಟೋಕನ್ ತಗೊಂಡು ಆಮೇಲೆ ಫುಡ್ ತಿನ್ಬೇಕಾಗುತ್ತೆ. ದಟ್ ಈಸ್ ದ ಸೆಕೆಂಡ್ ವೇ. ಇದು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗಲಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೆ. ಓಕೆ. ಫಸ್ಟ್ ಟೆಸ್ಟ್ ದ ಕಂಡೀಷನ್ ಅಂದ್ರೆ ಮೊದಲು ದುಡ್ಡು ಇದೆ ಇಲ್ಲ ನೋಡೋಣ, ನಾವು ಚೆಕ್ ಮಾಡೋಣ. ಅಮೌಂಟ್ ಇದ್ರೆ ಅದನ್ನ ಪೇ ಮಾಡಿ ಟೋಕನ್ ಕೊಟ್ಟು ಫುಡ್ ತಿನ್ನೋದು. ಇದು ಫಸ್ಟ್ ಟೆಸ್ಟ್ ದ ಕಂಡೀಷನ್ ಅಂಡ್ ದೆನ್ ಎಕ್ಸಿಕ್ಯೂಟ್ ಇಫ್ ಕಂಡೀಷನ್ ಈಸ್ ಟ್ರೂ. ಡೂ ವೈಲ್ ಅಂದ್ರೆ ಮೊದಲು ಫುಡ್ ತಿನ್ನೋದು, ಆಮೇಲೆ ಅಮೌಂಟ್ ಇದಾವೆಲ್ಲ ಚೆಕ್ ಮಾಡೋದು, ಆಮೇಲೆ ವಿ ಆರ್ ಪೇಯಿಂಗ್. ಫಸ್ಟ್ ಎಕ್ಸಿಕ್ಯೂಟ್ ಅಂಡ್ ದೆನ್ ಚೆಕ್ ಫಾರ್ ದ ಕಂಡೀಷನ್. ಒಂದೊಂದು ಸಿನಾರಿಯೋದಲ್ಲಿ ಒಂದೊಂದು ಟೈಪ್ ಆಫ್ ಲೂಪ್ಸ್ ನಾವು ಯೂಸ್ ಮಾಡಬೇಕಾಗುತ್ತೆ. ಎರಡೂ ಕೂಡ ನಮಗೆ ಅವಶ್ಯಕತೆ ಇದೆ, ಪ್ರೀ ಟೆಸ್ಟ್ ಲೂಪ್ ಆಸ್ ವೆಲ್ ಆಸ್ ಪೋಸ್ಟ್ ಟೆಸ್ಟ್ ಲೂಪ್. ಓಕೆ. ಲೆಟ್ ಅಸ್ ಸಿ ಅಬೌಟ್ ವೈಲ್ ಲೂಪ್. ವೈಲ್ ಲೂಪ್ ಅಂದ್ರೆ ಏನು ಅಂತ ಇವತ್ತು ನಾವು ಡಿಸ್ಕಸ್ ಮಾಡೋಣ. ವೈಲ್ ಲೂಪ್. ಅಂಡ್ ಆಸ್ ಯು ನೋ, ವೈಲ್ ಇಸ್ ಎ ಕೀವರ್ಡ್. ವೈಲ್ ಅನ್ನೋದು ಕೀವರ್ಡ್ ಇರೋದ್ರಿಂದ ಅದನ್ನ ಸ್ಮಾಲ್ ಲೆಟರ್ ಅಲ್ಲೇ ನೀವು ಬರಿಬೇಕು. ಓಕೆ. ಅಂಡ್ ಲೂಪ್ ಅಂದ್ರೆ ಆಸ್ ಯೂಶುವಲ್ ನಿಮ್ಗೆ ಗೊತ್ತು. ವಾಟ್ ಈಸ್ ಇಟ್? ಲೂಪ್ ಅಂದ್ರೆ ಇಟ್ ಈಸ್ ಪ್ರೊಸೆಸ್ ಆಫ್ ಎಕ್ಸಿಕ್ಯೂಟಿಂಗ್
ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ಲಿ. ವೈಲ್ ಲೂಪ್ ಅಂದ್ರೆ ಏನು, ನೀವು ಲೂಪ್ಗೆ ಡೆಫಿನಿಷನ್ ಏನ್ ಮಾಡಿರ್ತೀರೋ ಇದಕ್ಕೂ ಕೂಡ ಅದೇ ತರ ಡಿಫೈನ್ ಮಾಡಿ. ಇಟ್ ಈಸ್ ಯೂಸ್ಡ್ ಟು, ವೈಲ್ ಲೂಪ್ ಈಸ್ ಯೂಸ್ಡ್ ಟು execute set of statements repeatedly. ಎಲ್ಲಿವರೆಗೂ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗುತ್ತವೆ? as long as the condition is true. ಕಂಡೀಷನ್ ಟ್ರೂ ಇರೋವರೆಗೂ the loop will execute. as long as the condition is true. Simple. While loop ಅಂದ್ರೆ ಏನು ಅಂತ ಕೇಳಿದ್ರೆ, it is just the definition of looping. It is called as pre-test loop. ಯಾಕಂತ ಕರೀತಾರೆ ಅಂತ ನಾವು ಸಿಂಟ್ಯಾಕ್ಸ್ ಬರೆದ ತಕ್ಷಣ ನೋಡೋಣ. ಓಕೆ, ಐ ಆಮ್ ರೈಟಿಂಗ್ ದ ಸಿಂಟ್ಯಾಕ್ಸ್ ಹಿಯರ್. ಸಿಂಟ್ಯಾಕ್ಸ್ ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ಲೂಪ್ ಅನ್ನ ಹೇಗೆ ಯೂಸ್ ಮಾಡೋದು. ಓಕೆ, ನಾನು ಮೊದಲೇ ಹೇಳಿದಾಗೆ ಒಂದು ಲೂಪ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಇಟ್ ನೀಡ್ಸ್ ಎ ಸ್ಟಾರ್ಟಿಂಗ್ ವ್ಯಾಲ್ಯೂ. ಲೂಪ್ ಸ್ಟಾರ್ಟ್ ಆಗಕ್ಕೆ ಇನಿಷಿಯಲೈಸೇಷನ್ ಬೇಕಾಗುತ್ತೆ. ಅದಕ್ಕೆ ನಾನು ಸಿಂಟ್ಯಾಕ್ಸ್ ಅಲ್ಲಿ ಫಸ್ಟ್ ಐ ಆಮ್ ಗೋಯಿಂಗ್ ಟು ರೈಟ್ ದಿ ಇನಿಷಿಯಲೈಸೇಷನ್ ಪಾರ್ಟ್. ಓಕೆ, ಇನಿಷಿಯಲೈಸ್ ಅಂತ ಬರಿತೀನಿ. ದೆನ್ ವಿ ಆರ್ ಯೂಸಿಂಗ್ ದ ವೈಲ್ ಲೂಪ್. ವೈಲ್ ಅಂತ ಬರಿಬೇಕು. ಬ್ರಾಕೆಟ್ ಅಲ್ಲಿ ವಾಟ್ ಈಸ್ ದ ಕಂಡೀಷನ್. ವೈ ವಿ ನೀಡ್ ಕಂಡೀಷನ್ ಫಾರ್ ದ ಲೂಪ್? ಯಾಕಂದ್ರೆ ಲೂಪ್ ಎಲ್ಲಿವರೆಗೂ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದನ್ನ ನಾವು ಕಂಡೀಷನ್ ಸೆಟ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ಡೋಂಟ್ ಯೂಸ್ ಸೆಮಿಕೋಲನ್ ಹಿಯರ್. ಸೆಮಿಕೋಲನ್ ಹಾಕ್ಬಿಟ್ರೆ ಇಲ್ಲಿಗೆ ಕ್ಲೋಸ್ ಆಗಿಬಿಡುತ್ತದು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೂಪ್. ಡೋಂಟ್ ಯೂಸ್ ಸೆಮಿಕೋಲನ್ ಫಾರ್ ದಿಸ್ ಸ್ಟೇಟ್ಮೆಂಟ್. ಓಕೆ, ದೆನ್ ಈ ವೈಲ್ ಲೂಪ್ ವೈಲ್ ಅಲ್ಲಿರೋ ಕಂಡೀಷನ್ ಟ್ರೂ ಆದ್ರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತವೆ. ಓಕೆ, ನೀವೇನ್ ಸ್ಟೇಟ್ಮೆಂಟ್ಸ್ ಬರೀತೀರಿ ಲೂಪ್ ಒಳಗಡೆ ಅವು ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಲಿವರೆಗೂ? ಕಂಡೀಷನ್ ಟ್ರೂ ಇರೋವರೆಗೂ. ಅಂಡ್ ಇದು ಫ್ಲೋ ಕಂಟಿನ್ಯೂ ಆಗಬೇಕು, ಪ್ರೋಗ್ರೆಸ್ ಆಗಬೇಕು. ಲೂಪ್ ಅಂದ್ರೆ ವಿ ನೀಡ್ ಅಪ್ಡೇಷನ್. ಅಪ್ಡೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಂಡ್ ಅಪ್ಡೇಷನ್ ಅನ್ನ ನಾವು ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ಕೋಬಹುದು. ಲೂಪ್ ಒಳಗಡೆ ಎಂಡಿಗೆನೆ ಯೂಸ್ ಮಾಡ್ಬೇಕಂತ ಏನಿಲ್ಲ. ದಿಸ್ ಇಸ್ ಜಸ್ಟ್ ದ ಒನ್ ವೇ ಆಫ್ ರೈಟಿಂಗ್ ದ ಸಿಂಟ್ಯಾಕ್ಸ್ ಆಫ್ ವೈಲ್ ಲೂಪ್. ವೈಲ್ ಲೂಪ್ ಅನ್ನ ಈ ತರ ನಾವು ಸಿಂಟ್ಯಾಕ್ಸ್ ಅಲ್ಲಿ ತೋರಿಸ್ತೀವಿ. ಹಂಗಿದ್ರೆ ಈಗ ಗೊತ್ತಾಯ್ತಲ್ಲ ವಾಟ್ ಈಸ್ ಇನಿಷಿಯಲೈಸೇಷನ್ ಅಂದ್ರೆ ಏನು? ವಿ ಆರ್ ಸೆಟ್ಟಿಂಗ್ ದ ಇನಿಷಿಯಲ್ ವ್ಯಾಲ್ಯೂ ಫಾರ್ ದ ಲೂಪ್ ಟು ಸ್ಟಾರ್ಟ್. ಲೂಪ್ ಸ್ಟಾರ್ಟ್ ಆಗಕ್ಕೆ ಒಂದು ಇನಿಷಿಯಲೈಸ್ ವ್ಯಾಲ್ಯೂ ಬೇಕು, ಇನಿಷಿಯಲ್ ವ್ಯಾಲ್ಯೂ. ದೆನ್ ವೈಲ್ ಕಂಡೀಷನ್ ಅಂದ್ರೆ ಯು ಆರ್ ಚೆಕಿಂಗ್ ದ ಕಂಡೀಷನ್ ವೆದರ್ if the condition is true, statements inside the loop should execute. Okay, why you are updating? If you update, then only the loop will move. illandre loop movement agodilla. Okay, ಅದಕ್ಕೋಸ್ಕರ we are going to do this. ಹಂಗಿದ್ರೆ actually how it works ಅಂತ ನಾನೀಗ ಹೇಳಿದ್ನೆ ಅರ್ಥ ಆಯ್ತಾ? I will repeat again. See, ಫಸ್ಟ್ ಏನ್ ಮಾಡ್ತೀವಿ ನಾವು ಇನಿಷಿಯಲೈಸ್ ಮಾಡಬೇಕು. ನಾನು ಮೊದಲೇ ಹೇಳಿದ್ದೆ ಒಂದು ಲೂಪ್ ಸ್ಟಾರ್ಟ್ ಆಗ್ಬೇಕಂದ್ರೆ ಇನಿಷಿಯಲೈಸೇಷನ್ ಇಂದಾನೆ ಅದು ಸ್ಟಾರ್ಟ್ ಆಗುತ್ತೆ. ಓಕೆ, ಅಂಡ್ ದೆನ್ ವಿ ಆರ್ ಟೆಸ್ಟಿಂಗ್ ದ ಕಂಡೀಷನ್. ಇಫ್ ದ ಕಂಡೀಷನ್ ಈಸ್ ಟ್ರೂ, ಇಲ್ಲಿ ನೋಡಿ ಮೊದಲೇ ನೀವು ಕಂಡೀಷನ್ ಚೆಕ್ ಮಾಡ್ತಿದ್ದೀರಾ. ಟ್ರೂ ಇದ್ರೆ ಮಾತ್ರ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತವೆ, ಫಾಲ್ಸ್ ಇದ್ರೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಹಂಗಿದ್ರೆ ಫಸ್ಟ್ ಯು ಆರ್ ಟೆಸ್ಟಿಂಗ್ ದ ಕಂಡೀಷನ್. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಪ್ರೀ ಟೆಸ್ಟ್ ಲೂಪ್. ಅದಕ್ಕೆ ಅವ್ರು ಏನಂತಾರೆ, ಪ್ರೀ ಟೆಸ್ಟ್ ಲೂಪ್ ಅಂತ ಕರೀತಾರೆ. ಇನಿಷಿಯಲೈಸ್ ಆದ ತಕ್ಷಣ ಫಸ್ಟಿಗೆನೆ ನೀವು ಕಂಡೀಷನ್ ಟೆಸ್ಟ್ ಮಾಡ್ತಾ ಇದ್ದೀರಿ. ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಎಂಟರ್ ಇನ್ಸೈಡ್, ಅದರ್ವೈಸ್ ಡೋಂಟ್ ಎಂಟರ್ ಇನ್ಸೈಡ್. ಸಿಂಪಲ್. ಓಕೆ, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಪ್ರೀ ಟೆಸ್ಟ್ ಲೂಪ್. ಓಕೆ, ಇದು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಆಫ್ಟರ್ ಇನಿಷಿಯಲೈಸೇಷನ್ ದ ಕಂಡೀಷನ್ ಈಸ್ ಟೆಸ್ಟೆಡ್ ಫಸ್ಟ್, ಅಂಡ್ ಇಫ್ ದ ಕಂಡೀಷನ್ ಈಸ್ ಟ್ರೂ then the statements are executed. Statements execute ಆಗುತ್ತೆ and updation will occur. Statement execute ಆದ ತಕ್ಷಣ ಲೂಪ್ ಕಂಟಿನ್ಯೂ ಆಗ್ಬೇಕಂದ್ರೆ ಅಪ್ಡೇಟ್ ಆಗುತ್ತೆ. ಆಫ್ಟರ್ ಅಪ್ಡೇಷನ್ ಅಗೇನ್ ದ ಕಂಡೀಷನ್ ಇಸ್ ಟೆಸ್ಟೆಡ್. ಈ ಕಂಡೀಷನ್ ಟೆಸ್ಟ್ ಆಗೋ ಪ್ರೊಸೆಸ್ ಎಲ್ಲಿವರೆಗೂ ಆಗುತ್ತೆ? ಕಂಡೀಷನ್ ಫಾಲ್ಸ್ ಆಗೋವರೆಗೂ ಅಥವಾ ಕಂಡೀಷನ್ ಟ್ರೂ ಇರೋವರೆಗೂ ದಿಸ್ ವಿಲ್ ರಿಪೀಟ್
ರಿಪೀಟ್ ರಿಪೀಟ್. ಅಂಡ್ ವೆನ್ ಎವರ್ ದ ಕಂಡೀಷನ್ ಬಿಕಮ್ಸ್ ಫಾಲ್ಸ್, ಯಾವಾಗ ಕಂಡೀಷನ್ ಫಾಲ್ಸ್ ಆಗುತ್ತೋ ಅವಾಗ ಇಟ್ ಕಮ್ಸ್ ಔಟ್ ಆಫ್ ದ ಲೂಪ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಅಂಡ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಪ್ರೀ ಟೆಸ್ಟ್ ಲೂಪ್? ನೋಡಿ, ಎಂಟ್ರೆನ್ಸಿಗೆನೆ ಇಲ್ಲಿನೇ ಎಂಟ್ರೆನ್ಸಿಗೆ ಕಂಡೀಷನ್ ಟೆಸ್ಟ್ ಆಗುತ್ತೆ. ಟೆಸ್ಟ್ ಆದ್ರೆ ಮಾತ್ರ ಗೋ ಇನ್ಸೈಡ್. ಟೆಸ್ಟ್ ಟ್ರೂ ಆದ್ರೆ ಮಾತ್ರ ಇನ್ಸೈಡ್, ಅದರ್ವೈಸ್ ಡೈರೆಕ್ಟ್ಲಿ ಔಟ್ಸೈಡ್. ಗಾಟ್ ಇಟ್? ಇದ್ರ ಬಗ್ಗೆ ಅರ್ಥ ಆಯ್ತಲ್ಲ? ಆರ್ ಐ ವಿಲ್ ರೈಟ್ ಅಬೌಟ್ ಇಟ್. The loop will execute continuously until the condition is satisfied. Okay, ಅದನ್ನೇ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಸಿ, ಆಫ್ಟರ್ ಇನಿಷಿಯಲೈಸೇಷನ್, ನೋಡಿ, ಇನಿಷಿಯಲೈಸೇಷನ್ ಆದ ತಕ್ಷಣ ವಾಟ್ ವಿಲ್ ಹ್ಯಾಪನ್? ದ ಕಂಡೀಷನ್ ಈಸ್ ಟೆಸ್ಟೆಡ್. ದ ಕಂಡೀಷನ್ ಈಸ್ ಟೆಸ್ಟೆಡ್. ಇಲ್ಲಿ ಏನ್ ಬರ್ದಿದ್ವಿ ಸಿಂಟ್ಯಾಕ್ಸ್ ಪ್ರಕಾರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಂಡೀಷನ್ ಈಸ್ ಟೆಸ್ಟೆಡ್ ಅಂಡ್ ಇಫ್ ದ ಕಂಡೀಷನ್ ಈಸ್ ಟ್ರೂ, ಅಂಡ್ ಇಫ್ ದ ಕಂಡೀಷನ್ ಈಸ್ ಟ್ರೂ ಏನಾಗುತ್ತೆ? ಇಲ್ಲಿ ನೋಡಿ, ಇನಿಷಿಯಲೈಸ್ ಆದ ತಕ್ಷಣ ಕಂಡೀಷನ್ ಟ್ರೂ ಇದ್ರೆ then what will happen? Then set of statements are executed. Then the statements inside the loop are executed. Okay, and later what will happen? And then updation will occur. ನೋಡಿ, ಟ್ರೂ ಇದ್ರೆ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಅಪ್ಡೇಷನ್ ಆಗುತ್ತೆ. ಮತ್ತೆ ವಾಪಸ್ ಇದು ಲೂಪ್ ಅಂತ ಹೇಳಿದೀನಿ ನಾನು. ಮತ್ತೆ ಇಲ್ಲಿಂದ ಎಲ್ಲಿ ಬರುತ್ತದು? ಕಂಡೀಷನ್ ಟೆಸ್ಟ್ ಮಾಡಕ್ಕೆ ಬರುತ್ತೆ. ಬಿಕಾಸ್ ಇನ್ನೂ ಲೂಪ್ ಫೇಲ್ ಆಗಿಲ್ಲ. ಲೂಪ್ ಫೇಲ್ ಆಗುವವರೆಗೂ ದಿಸ್ ವಿಲ್ ಕಂಟಿನ್ಯೂ, ಅಥವಾ ಲೂಪ್ ಟ್ರೂ ಇರೋವರೆಗೂ, ಕಂಡೀಷನ್ ಟ್ರೂ ಇರೋವರೆಗೂ ದಿಸ್ ವಿಲ್ ಕಂಟಿನ್ಯೂ. ಆಫ್ಟರ್ ಅಪ್ಡೇಷನ್ ಏನಾಗುತ್ತೆ? ಆಫ್ಟರ್ ಅಪ್ಡೇಷನ್ again the condition is tested. Again the condition is tested. And if again the condition is true, if the condition is still true, ಈ ಕಂಡೀಷನ್ ಇನ್ನೂ ಟ್ರೂ ಇದ್ರೆ ಮತ್ತೆ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ದೆನ್ ದಿ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಇದನ್ನ ನಾನು ಯಾಕೆ ಬರಿತಾ ಇದ್ದೀನಿ ಅಂದ್ರೆ ಎಕ್ಸಾಮ್ ಅಲ್ಲಿ ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡಲೇಬೇಕಾಗುತ್ತೆ ಈ ತರ. ಓಕೆ, ದೆನ್ ದಿ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಅಂಡ್ ದಿ ಪ್ರೊಸೆಸ್ ಕಂಟಿನ್ಯೂಸ್. ಎಲ್ಲಿವರೆಗೂ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ? ಅಂಟಿಲ್ the condition becomes false. Condition false ಆಗೋವರೆಗೂ this will repeat. Okay, and once the condition becomes false, condition false ಆದ ತಕ್ಷಣ the control flow of the program comes out of the loop. ಅದನ್ನು ನಾನು ಬರೀತೀನಿ. Once the condition becomes false, the control means flow of the program comes out of the loop. ಒಂದ್ಸರಿ ಫೇಲ್ ಆದ್ರೆ ಮುಗೀತು, ಅದು ಲೂಪ್ ಇಂದ ಹೊರಗಡೆ ಬಂದ್ಬಿಡುತ್ತೆ. ವೆರಿ ಸಿಂಪಲ್. ಅರ್ಥ ಆಯ್ತಲ್ಲ ಹೌ ದಿಸ್ ವರ್ಕ್ಸ್? ಲೆಟ್ ಅಸ್ ಡ್ರಾ ಫ್ಲೋ ಚಾರ್ಟ್ ಫಾರ್ ದಿಸ್. ಹಂಗಿದ್ರೆ ಇದು ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ನಾವು ಫ್ಲೋ ಚಾರ್ಟ್ ಅನ್ನ ಡ್ರಾ ಮಾಡೋಣಂತೆ. ಓಕೆ, ಐ ವಿಲ್ ರಬ್ ಇಟ್. ಸಿಂಟ್ಯಾಕ್ಸ್ ಹಾಗೆ ಇಟ್ಟಿರ್ತೀನಿ ಬಿಕಾಸ್ ಬೇಸ್ಡ್ ಆನ್ ಸಿಂಟ್ಯಾಕ್ಸ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಡ್ರಾ ದ ಫ್ಲೋ ಚಾರ್ಟ್. ಓಕೆ, ವಿ ಆರ್ ಡಿಸ್ಕಸಿಂಗ್ ವೈಲ್ ಲೂಪ್. ಲೆಟ್ ಅಸ್ ಡ್ರಾ ದಿ ಫ್ಲೋ ಡಯಾಗ್ರಾಮ್ ಫಾರ್ ದ ಲೂಪ್. ಎಕ್ಸಾಮ್ ಅಲ್ಲಿ ನೀವು ವೈಲ್ ಲೂಪ್ ಅಂದ್ರೆ ಏನು ಅಂತ ಕೇಳಿದ್ರೆ ಅಂದ್ರೆ ಏನು ಅಂತ ಬರೀರಿ. ದೆನ್ ರೈಟ್ ದ ಸಿಂಟ್ಯಾಕ್ಸ್, ಎಕ್ಸ್ಪ್ಲೇನ್ ಅಬೌಟ್ ದಟ್ ಸಿಂಟ್ಯಾಕ್ಸ್,
and then draw the flowchart and write simple example. Okay, I will draw the flowchart here. And flowchart ನೋಡಿದ ತಕ್ಷಣ ಇನ್ನೂ ನಿಮ್ಗೆ ಈಸಿ ಆಗುತ್ತೆ ಹೌ ಆಕ್ಚುಲಿ ಇಟ್ ವರ್ಕ್ಸ್. ಓಕೆ, ಸಿಂಟ್ಯಾಕ್ಸ್ ಪ್ರಕಾರನೇ ಫ್ಲೋಚಾರ್ಟ್ ಹಾಕ್ತೀನಿ. ಫಸ್ಟ್ ವಿ ಆರ್ ಗೋಯಿಂಗ್ ಟು ರೈಟ್ ದಿ ಇನಿಷಿಯಲೈಸೇಷನ್ ಪಾರ್ಟ್. ಇದೆಲ್ಲ ಪ್ರೊಸೆಸ್ ಇರೋದ್ರಿಂದ ನೀವು ರೆಕ್ಟ್ಯಾಂಗಲ್ ಯೂಸ್ ಮಾಡಬೇಕು. ದೆನ್ ಕಂಡೀಷನ್ಗೆ ಏನು ಯೂಸ್ ಮಾಡ್ತಿದ್ರಿ? ರೋಂಬಸ್. ಐ ವಿಲ್ ಯೂಸ್ ಅ ರೋಂಬಸ್ ವೈಲ್ ಕಂಡೀಷನ್. ಅಂಡ್ ಇಫ್ ದ ಕಂಡೀಷನ್ ಈಸ್ ಟ್ರೂ ಏನಾಗುತ್ತೆ? ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಯಾವಾಗ? ಟ್ರೂ ಇದ್ದಾಗ. ಓಕೆ, ಅಂಡ್ ಆಫ್ಟರ್ ದಿಸ್ ಅಪ್ಡೇಷನ್ ವಿಲ್ ಅಕರ್. ಅಪ್ಡೇಷನ್ ಆಗುತ್ತೆ. ಸಿಂಟ್ಯಾಕ್ಸ್ ಹೇಗಿದೆ ಹಾಗೆ ಬರಿತಾ ಇದೀನಿ ನೋಡಿ. ಅಪ್ಡೇಷನ್ ಆದ ತಕ್ಷಣ ಅಗೇನ್ ವೇರ್ ಇಟ್ ಗೋಸ್ ಬ್ಯಾಕ್ ಟು ದ ಕಂಡೀಷನ್ ಟು ಟೆಸ್ಟ್ ದ ಕಂಡೀಷನ್. ಮತ್ತೆ ವಾಪಸ್ ಹೋಗುತ್ತದು ಕಂಡೀಷನ್ ಟೆಸ್ಟ್ ಮಾಡಕ್ಕೇನೆ. ಓಕೆ, ದಿಸ್ ಇಸ್ ದ ಲೂಪ್. ಇದೇ ಲೂಪ್ ರಿಪಿಟೇಷನ್ ಪ್ರೊಸೆಸ್ ಅಥವಾ ಲೂಪ್ ಅಂತ ಕರೀರಿ. ಇಫ್ ಫಾಲ್ಸ್, ಒಂದ್ಸರಿ ಅದು ಫಾಲ್ಸ್ ಆಗಿಬಿಟ್ರೆ ಇಟ್ ಕಮ್ಸ್ ಔಟ್ ಆಫ್ ದ ಲೂಪ್. ಔಟ್ ಆಫ್ ಲೂಪ್. ಸಿ ದಿಸ್ ಇಸ್ ದ ರಿಪಿಟೇಟಿವ್ ಪ್ರೊಸೆಸ್. ದಟ್ಸ್ ವೈ ದ ಇಲ್ಲಿ ನೋಡಿ ರಿಪೀಟ್ ರಿಪೀಟ್ ರಿಪೀಟ್. ಎಲ್ಲಿವರೆಗೂ ರಿಪೀಟ್? ಟ್ರೂ ಇರೋವರೆಗೂ. ಒನ್ಸ್ ಫಾಲ್ಸ್ ಇಟ್ ಕಮ್ಸ್ ಔಟ್ ಆಫ್ ದ ಲೂಪ್. ಸಿಂಪಲ್. ಅರ್ಥ ಆಯ್ತಾ? ಲೆಟ್ ಅಸ್ ಸಿ ಒನ್ ಸಿಂಪಲ್ ಎಕ್ಸಾಂಪಲ್ ಬೇಸ್ಡ್ ಆನ್ ದಿಸ್. ಐ ವಿಲ್ ರಿಮೂವ್ ವಾಟ್ ಎವರ್ ಐ ಹ್ಯಾವ್ ರಿಟನ್. ಇದ್ರ ಮೇಲೆ ಒಂದು ಸಿಂಪಲ್ ಎಕ್ಸಾಂಪಲ್ ಬರಿತೀನಿ ನೋಡಿ. ಅಂಡ್ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ನಾವು ಚೆಕ್ ಮಾಡೋಣ. ಗೆಟಿಂಗ್ ಮೈ ಪಾಯಿಂಟ್? ವೆರಿ ಸಿಂಪಲ್. ದಿಸ್ ಈಸ್ ಅಬೌಟ್ ವೈಲ್ ಲೂಪ್. ಇದೇ ತರ ಅದರ್ ಟೂ ಲೂಪ್ಸ್ ಕೂಡ ವರ್ಕ್ ಆಗುತ್ತೆ. ಫಾರ್ ಲೂಪ್ is same as while loop. Only the difference is there in the syntax. Let us write one simple example. Syntax ಪ್ರಕಾರನೇ ನಾನು ಸಿಂಪಲ್ ಎಕ್ಸಾಂಪಲ್ ಬರೀತೀನಿ. ಐ ಆಮ್ ನಾಟ್ ರೈಟಿಂಗ್ ಕಂಪ್ಲೀಟ್ ಪ್ರೋಗ್ರಾಮ್. ಓಕೆ, ನೋಡ್ರಿ ಫಸ್ಟ್ ನಾನು ಇನಿಷಿಯಲೈಸ್ ಮಾಡ್ತೀನಿ. i is equal to 1. ಯಾವ್ದು ಬೇಕಾದ ವ್ಯಾಲ್ಯೂ ತಗೋರಿ ನೀವು. ಯೂಶ್ವಲಿ ಲೂಪ್ ಅಲ್ಲಿ ಅವರು ಐ ಅನ್ನೋ ವೇರಿಯೇಬಲ್ ಅನ್ನೇ ರೂಢಿಯಾಗಿ ಇಟ್ಕೊಂಡಿರ್ತಾರೆ. ಓಕೆ, ಅದನ್ನೇ ನಾವು ಯೂಸ್ ಮಾಡ್ತೀವಿ. ಯು ಕ್ಯಾನ್ ಚೂಸ್ ABCD ವಾಟ್ ಎವರ್ ಇಟ್ ಈಸ್. ನಾನು ಒಂದು ವ್ಯಾಲ್ಯೂ ಅನ್ನ ಇನಿಷಿಯಲೈಸ್ ಆಗಿ ಸೆಟ್ ಮಾಡಿದ್ನಿ. ಓಕೆ, ನೆಕ್ಸ್ಟ್ ಈಗ ಕಂಡೀಷನ್ ಬರಿತೀನಿ. ವೈಲ್ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತ ಬರ್ದೆ. ದಿಸ್ ಈಸ್ ದ ಕಂಡೀಷನ್. ಅಂದ್ರೆ 1ರಿಂದ 3ರವರೆಗೂ ದಿಸ್ ವಿಲ್ ವರ್ಕ್ ಅಂತ ನನಗೆ ಈಗ ಅಪ್ಪರ್ ಜಸ್ಟ್ ವ್ಯೂ ನಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಅಥವಾ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಅಂಡ್ ಲೂಪ್ ಅಲ್ಲಿ ಸ್ಟೇಟ್ಮೆಂಟ್ ನಾನು ಏನು ಬರಿತಾ ಇದ್ದೀನಿ? ಐ ವಾಂಟ್ ಟು ಪ್ರಿಂಟ್ ಮೈ ನೇಮ್. ನನ್ನ ಹೆಸರು ನನಗೆ ಪ್ರಿಂಟ್ ಮಾಡಬೇಕಾಗಿದೆ. ಓಕೆ, ಈಗ ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಅಂದ್ರೆ ಏನು? ಪ್ಲಸ್ ಪ್ಲಸ್ ಆರ್ ಮೈನಸ್ ಮೈನಸ್ ಯೂಸ್ ಮಾಡಿ ನೀವು ಅಪ್ಡೇಟ್ ಮಾಡ್ಬೋದು. ಇದಕ್ಕೇನಂತಾರೆ? incrementation. Already you know what is increment operator. Increment operator is used to increase the value of a variable by 1. I did 1 ಇತ್ತು, ನೆಕ್ಸ್ಟ್ 2 ಆಗುತ್ತೆ, ನೆಕ್ಸ್ಟ್ 3 ಆಗುತ್ತೆ. ಇದೇ ತರ ಇಟ್ ವಿಲ್ ಕಂಟಿನ್ಯೂ. ಈಗ ಜಸ್ಟ್ ಈಗ ವ್ಯೂ ಮಾಡಿದ್ರಂದ್ರೆ ಏನ್ ಅರ್ಥ ಆಗ್ತಾ ಇದೆ ನೋಡಿ. ಫಸ್ಟ್ ಇನಿಷಿಯಲೈಸ್ ಮಾಡಿದ್ವಿ, ದೆನ್ ವೈಲ್ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತ ಬರ್ದಿದ್ದೀನಿ. ದಟ್ ಈಸ್ ದ ಕಂಡೀಷನ್. ಇದಕ್ಕೆಲ್ಲ ಕರೆಕ್ಟ್ ಇದೋ ಇಲ್ಲೋ ಅಂತ ನಾವೀಗ ಟ್ರೇಸ್ ಮಾಡಿ ನೋಡೋಣ. ಇನ್ಮೇಲೆ ನಾವು ಎಲ್ಲ ಪ್ರೋಗ್ರಾಮ್ ಅನ್ನು ಟ್ರೇಸ್ ಮಾಡಲೇಬೇಕು, ಅದರ್ವೈಸ್ ಇದು ಅರ್ಥ ಆಗೋದಿಲ್ಲ. ಲೆಟ್ ಅಸ್ ರೈಟ್ ಹೌ ಎವರ್ ಇಟ್ ಈಸ್. ಅದು ಹೇಗಿದೆ ಹಂಗೆ ಬರಿತೀನಿ ನೋಡ್ರಿ. ಐ ಇಸ್ ಈಕ್ವಲ್ ಟು 1 ಅಂತ ಬರ್ದೆ. ಅದಾದ ತಕ್ಷಣ ವೈಲ್ ಕಂಡೀಷನ್ ಟೆಸ್ಟ್ ಮಾಡೋಣ. ಐ ವ್ಯಾಲ್ಯೂ ಎಷ್ಟಿದೆ? 1. 1 ಲೆಸ್ ದೆನ್ ಆರ್ ಈಕ್ವಲ್ ಟು 3. ಟ್ರೂ ಆರ್ ಫಾಲ್ಸ್? ಟ್ರೂ. ಟ್ರೂ ಇದ್ರೆ ಮಾತ್ರ ಒಳಗಡೆ ಎಂಟ್ರಿ ಆಗುತ್ತೆ ಅಂತ ಹೇಳಿದ್ದೆ ನಾನು. ಒಳಗಡೆ ನಾನು ಏನ್ ಸ್ಟೇಟ್ಮೆಂಟ್ ಬರ್ದಿದ್ದೀನಿ? ಪ್ರಿಂಟ್ ಎಫ್ ಸಂತೋಷ್. ಅಂದ್ರೆ ಸ್ಕ್ರೀನ್ ಮೇಲೆ ಏನ್ ಪ್ರಿಂಟ್ ಆಗುತ್ತೆ? ಈಗ ಸಂತೋಷ್ ಅಂತ ಪ್ರಿಂಟ್ ಆಗುತ್ತೆ. ಒಂದ್ ಸರಿ ಸಂತೋಷ್ ಅಂತ ಪ್ರಿಂಟ್ ಆಯ್ತು. ಓಕೆ,
ಈಗ ಐ ಪ್ಲಸ್ ಪ್ಲಸ್ ಅಂದ್ರೆ ಏನು, i = 1 ಇತ್ತು, ಈಗ 2 ಆಯ್ತು. 2 ಆದ ತಕ್ಷಣ ಏನು ಕಂಡೀಷನ್ ಫೇಲ್ ಆಗಿಲ್ಲ ಅಂದ್ರೆ ಅಗೇನ್ ಇಟ್ ಗೋಸ್ ಬ್ಯಾಕ್ ಟು ದ ವೈಲ್ ಕಂಡೀಷನ್. ನಾನು ಮತ್ತೆ ಕಂಡೀಷನ್ ಟೆಸ್ಟ್ ಮಾಡ್ಬೇಕು ಇವಾಗ. i <3 ಅಂದ್ರೆ 2 <3 ಟ್ರೂ ಆರ್ ಫಾಲ್ಸ್? ಎಸ್, ಟ್ರೂ. ಟ್ರೂ ಇದ್ರೆ ಮತ್ತೆ ಒಳಗಡೆ ಬರುತ್ತೆ ಪ್ರಿಂಟ್ ಸಂತೋಷ್. ಸ್ಕ್ರೀನ್ ಮೇಲೆ ಸಂತೋಷ್ ಅಂತ ಪ್ರಿಂಟ್ ಆಯ್ತು. ಪ್ರಿಂಟ್ ಎಫ್ ಅಂದ್ರೆ ಏನು, ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡೋದು. ಈಗ ಮತ್ತೆ i++, ಏನಾಯ್ತು 3. ಮತ್ತೆ ಕಂಡೀಷನ್ ವೈಲ್ 3 <3 ಟ್ರೂ. ಟ್ರೂ ಅಂದ್ರೆ ಮತ್ತೆ ಒಳಗಡೆ ಎಂಟರ್ ಆಯ್ತು ಪ್ರಿಂಟ್ ಎಫ್. ಏನ್ ಪ್ರಿಂಟ್ ಆಗುತ್ತೆ, ಸಂತೋಷ್ ಅಂತ ಪ್ರಿಂಟ್ ಆಯ್ತು. ಓಕೆ, ಇನ್ನು ಟ್ರೂನೇ ಇದೆ, ಫಾಲ್ಸ್ ಆಗೋವರೆಗೂ ಇಟ್ ವಿಲ್ ಕಂಟಿನ್ಯೂ, ಅಥವಾ ಟ್ರೂ ಇರೋವರೆಗೂ ಇಟ್ ವಿಲ್ ಕಂಟಿನ್ಯೂ. i = 4. ಮತ್ತೆ ಕಂಡೀಷನ್ ಟೆಸ್ಟ್ ವೈಲ್ 4 < 3 ಫಾಲ್ಸ್. ಈಗ ಲೂಪ್ ಇಂದ ಹೊರಗಡೆ ಬಂದ್ಬಿಡುತ್ತೆ. ಹಂಗಿದ್ರೆ ಈ ಪ್ರೋಗ್ರಾಮ್ ಅನ್ನ ನೀವು ಕಂಪ್ಲೀಟ್ ಆಗಿ ಬರೆದು ಎಕ್ಸಿಕ್ಯೂಟ್ ಮಾಡಿದ್ರೆ ಅಂದ್ರೆ ವಾಟ್ ಇಟ್ ವಿಲ್ ಪ್ರಿಂಟ್, ಇಟ್ ವಿಲ್ ಪ್ರಿಂಟ್ ಸಂತೋಷ್ 3 times. 1 time here, then here, then here. How actually it works ಅಂತ ನಾನು ಟ್ರೇಸ್ ಮಾಡಿ ತೋರಿಸಿದ್ದೀನಿ. ನೀವು ಇಲ್ಲಿ ಲೂಪ್ ಯೂಸ್ ಮಾಡಿರ್ಲಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ನೀವು ಸಂತೋಷನ್ನ 3 ಸರಿ ಪ್ರಿಂಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗಿತ್ತು, ಈ ಸೈಡ್ ಬರಿತೀನಿ ನೋಡಿ. 3 ಸತಿ ನೀವು ಪ್ರಿಂಟ್ ಎಫ್ ಸಂತೋಷ್, ಇದು 1 time ಆಯ್ತು. ಮತ್ತೆ ಪ್ರಿಂಟ್ ಎಫ್ ಸಂತೋಷ್, ಮತ್ತೆ ಪ್ರಿಂಟ್ ಎಫ್ ಸಂತೋಷ್. ಅದೇ ಸ್ಟೇಟ್ಮೆಂಟ್ ಅನ್ನ 3 ಸರಿ ಬರಿಬೇಕಾಗಿತ್ತು. ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರನೇ ನಾವು ಲೂಪ್ ಯೂಸ್ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಾ ಇದೆಯಲ್ಲ? ಫಾರ್ ಎಕ್ಸಾಂಪಲ್, ಇದೇ ಸಂತೋಷನ್ನ 10 ಸರಿ ಪ್ರಿಂಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಇಲ್ಲಿ i < 3 ಅಂತ ಇದ್ರೆ 3 times ಪ್ರಿಂಟ್ ಆಯ್ತು. ಇಲ್ಲಿ i < 10 ಅಂತ ತಗೊಂಡ್ಬಿಡ್ತೀನಿ ನಾನು. ಇದು 10 ಸರಿ ಪ್ರಿಂಟ್ ಮಾಡುತ್ತೆ. ಬಟ್ ಇಲ್ಲಿ 10 ಸರಿ ಪ್ರಿಂಟ್ ಎಫ್ 10 ಸರಿ ಬರೆಯೋ ಬದಲಿ ಒಂದೇ ಸರಿ ನೀವು ಪ್ರಿಂಟ್ ಎಫ್ ಅಂತ ಬರೆದು ಆಟೋಮೆಟಿಕಲಿ ಮಷೀನ್ ಈಸ್ ರಿಪೀಟಿಂಗ್ ದ ಪ್ರೊಸೆಸ್. ಇಟ್ ವಿಲ್ ಪ್ರಿಂಟ್ ಇಟ್ 10 times. ಅದೇ 100 times ಇದ್ರೆ ಜಸ್ಟ್ ಯು ರೈಟ್ i < 100 ಅಂದ್ರೆ 100 ಸರಿ ಸಂತೋಷ್ ಅಂತ ಪ್ರಿಂಟ್ ಆಗುತ್ತೆ. ಇಲ್ಲಂದ್ರೆ ನೀವೇನ್ ಮಾಡ್ಬೇಕು, ಪ್ರಿಂಟ್ ಎಫ್ ಸಂತೋಷ್ 100 times ಬರಿಬೇಕು. ನಾನು ನಿನ್ನೆ ಹೇಳಿದ್ದೆ, ವಿ ಆರ್ ನಾಟ್ ರಿಪೀಟಿಂಗ್ ದ ಸೇಮ್ ಪ್ರೊಸೆಸ್ ಅಗೇನ್ ಅಂಡ್ ಅಗೇನ್. ಅದಕ್ಕೆ ನಾವು ಲೂಪ್ ಅಪ್ಲೈ ಮಾಡಿಬಿಡ್ತೀವಿ, ಆಟೋಮೆಟಿಕ್ಲಿ ಇಟ್ ವಿಲ್ ಡೂ ದ ವರ್ಕ್ ಆಟೋಮೆಟಿಕಲಿ ವಿತ್ ದ ಹೆಲ್ಪ್ ಆಫ್ ಲೂಪ್. ವೆರಿ ಸಿಂಪಲ್. ಇದು ಒಂದು ನಿಮ್ಗೆ ಅರ್ಥ ಆಯ್ತಂದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ಲೂಪ್ಸ್ ಎಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಗೊತ್ತಾಗ್ತಿದೆ ಅಲ್ಲ? ವೆರಿ ಸಿಂಪಲ್. ಇದ್ರ ಮೇಲೆ ಸಮ್ ಮೋರ್ ಎಕ್ಸಾಂಪಲ್ಸ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಇದರಲ್ಲಿ ಸ್ಲೈಟ್ಲಿ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಇದ್ರ ಮೇಲೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಲೆಟ್ ಅಸ್ ಕ್ವಶನ್ ಮೀ. ಏನಾದರೂ ನಿಮ್ಮ ಕಡೆ ಡೌಟ್ಸ್ ಇದ್ರೆ ಯು ಕ್ಯಾನ್ ಕ್ವಶನ್. ಟೈಪ್ ಇನ್ ದ ಕಮೆಂಟ್ ಬಾಕ್ಸ್, ಐ ವಿಲ್ ಟ್ರೈ ಟು ಆನ್ಸರ್. ಇದೇ ಥರ ಸಿಂಪಲ್ ಎಕ್ಸಾಂಪಲ್ ಮೇಲೆ ಸಾಲ್ವ್ ಮಾಡ್ತಾ ಹೋಗೋಣಂತೆ. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ವಿಡಿಯೋನಲ್ಲಿನೂ ನಾನು ವೈಲ್ ಲೂಪ್ ಮೇಲೇ ಸಿಂಪಲ್ ಆಗಿರೋ ಸೊಲ್ಯೂಷನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅಂದರೆ ಬಿಕಾಸ್ ಲೂಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಪ್ರೋಗ್ರಾಮಿಂಗ್. ಇದು ಬಂದ್ಬಿಟ್ರೆ ಯು ಕ್ಯಾನ್ ಡೂ ಎನಿ ಟಾಸ್ಕ್. ಎಲ್ಲ ಟಾಸ್ಕು ನಾವು ಆಟೋಮೇಷನ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಲೂಪ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇದೇ ವೈಲ್ ಲೂಪ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಕಂಟಿನ್ಯೂ ಮಾಡಿ ಮತ್ತೆ ಅದನ್ನ ಟ್ರೇಸ್ ಮಾಡಿ ತೋರ್ಸಕ್ ಟ್ರೈ ಮಾಡ್ತೀನಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.